ಸುಬ್ರಹ್ಮಣ್ಯ ಭಾಗದಲ್ಲಿ ಸುರಿಯುತ್ತಿರುವ ನಿರಂತರ ಮಳೆ ಈಗ ಆತಂಕದ ಮಟ್ಟ ತಲುಪಿದೆ. ಒಂದೆಡೆ ರಾಜ್ಯ ಹೆದ್ದಾರಿಯಲ್ಲಿ ಮಣ್ಣಿನ ಸವೆತ ಉಂಟಾಗಿ ರಸ್ತೆ ಸಂಪರ್ಕ ಕಡಿತವಾಗುವ ಭೀತಿ ಎದುರಾಗಿದ್ದರೆ, ಮತ್ತೊಂದೆಡೆ ವಿವಿಧೆಡೆ ಗುಡ್ಡ ಕುಸಿತ, ಕೃಷಿ ಹಾನಿ ಸೇರಿದಂತೆ ಹಲವು ಅನಾಹುತಗಳು ಸಂಭವಿಸಿದೆ. ಕುಕ್ಕೆ ಸುಬ್ರಹ್ಮಣ್ಯ ಪರಿಸರ ಹಾಗೂ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು, ಕುಮಾರಧಾರಾ ನದಿ ತುಂಬಿ ಹರಿಯುತ್ತಿದೆ. ಅದರ ಪರಿಣಾಮ ಸುಬ್ರಹ್ಮಣ್ಯ ಮಂಜೇಶ್ವರ ರಾಜ್ಯ ಹೆದ್ದಾರಿಯ ತಿರುಗಣೆಗುಂಡಿ ಬಳಿ ರಸ್ತೆ ಬದಿಗೆ ಹಾಕಿದ್ದ ಮಣ್ಣು ಪ್ರವಾಹದ ನೀರಿಗೆ ಕೊಚ್ಚಿ ಹೋಗಿ ಮಣ್ಣಿನ ಸವೆತ ಉಂಟಾಗಿದೆ. ಅಧಿಕ ಮಳೆಯಿಂದಾಗಿ ಕ್ಷಣ ಕ್ಷಣಕ್ಕೂ ಮಣ್ಣಿನ ಸವೆತ ಹೆಚ್ಚಾಗುತ್ತಿದ್ದು, ರಸ್ತೆ ಬದಿಯಲ್ಲಿರುವ ವಿದ್ಯುತ್ ಕಂಬವು ಧರೆಗೆ ಉರುಳುವ ಲಕ್ಷಣಗಳು ಕಾಣಿಸುತ್ತಿದೆ. ಇದೀಗ ಸುಮಾರು ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ಅತ್ಯಂತ ಒಂದು ಮಳೆಯ ತೀವ್ರತೆ ಹೆಚ್ಚಾಗಿದೆ. ಮಳೆಯ ತೀವ್ರತೆಗೆ ಸುಮಾರು ರಸ್ತೆ ಬದಿ ಗುಡ್ಡಗಳು ಕುಸಿಯುವಂಥದ್ದು ಅಥವಾ ಮರಗಳು ಬೀಳುವಂಥದ್ದು ಒಂದು ಸರ್ವೇ ಸಾಮಾನ್ಯವಾಗಿದೆ. ಆದರೆ ನಾವು ಇಲ್ಲಿ ಒಂದು ಗಮನ ಸೆಳೆಯಬೇಕಾದಂಥ ಒಂದು ವಿಷಯದ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೇನೆ. ಸುಬ್ರಹ್ಮಣ್ಯ ಮಂಜೇಶ್ವರ ಸಂಪರ್ಕಿಸುವ ರಾಜ್ಯ ಹೆದ್ದಾರಿ ಕುಮಾರಧಾರದಿಂದ ಸುಮಾರು 500 ಮೀಟರ್ ಅಂತರದಲ್ಲಿ ಈಗಾಗಲೇ ಮುಳುಗಡೆ ಆಗುತ್ತಿದ್ದ ರಸ್ತೆಯನ್ನು ಸುಮಾರು 2-3 ಮೀಟರ್ ಅಷ್ಟು ಎತ್ತರ ಮಾಡಿ ಈಗ ಮುಳುಗಡೆ ಆಗದಂತೆ ಮಾಡಲಾಗಿದೆ. ಸುಮಾರು ಲೋಕೋಪಯೋಗಿ ಇಲಾಖೆಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಒಂದು ಹೊಸದಾಗಿ ಒಂದು ಸೇತುವೆಯನ್ನು ಕೂಡ ನಿರ್ಮಿಸಿದ್ದಾರೆ. ಇದನ್ನು ಮಾಡುವ ಸಂದರ್ಭದಲ್ಲಿ ಸುಮಾರು ರಸ್ತೆಯಿಂದ ಈ ಹೊಳೆಯಿಂದ ಸುಮಾರು ಎತ್ತರಕ್ಕೆ ರಸ್ತೆ ಬಂದಾಗ ರಸ್ತೆಯ ಬದಿಗೆ ಭಾಳಷ್ಟು ಮಣ್ಣುಗಳನ್ನು ಹಾಕಿ ರಸ್ತೆಯನ್ನು ಏರಿಸಲಾಗಿದೆ. ಆದರೆ ಏರಿಸಿದ ಸಂದರ್ಭದಲ್ಲಿ ಅದರಲ್ಲಿ ನದಿಯ ಪಕ್ಕ ಹಾಕಿದಂಥ ಮಣ್ಣು ಈಗ ಕುಸಿಯಲಾರಂಭಿಸಿದೆ. ಈ ಕುಸಿಯಬಾರದು ಅಂತ ಹೇಳೋದು ದೃಷ್ಟಿಯಿಂದ ಅಲ್ಲಿ ತಡೆಗೋಡೆಯನ್ನು ನಿರ್ಮಿಸಿದ್ದಾರೆ. ಇದು ಮೊದಲೇ ಈ ಒಂದು ಇಲ್ಲಿ ಅಪಾಯದ ಅಂಚಿನಲ್ಲಿದ್ದ ಈ ಒಂದು ರಸ್ತೆಯ ಭಾಗವನ್ನು ಒಂದು ತಡೆಗೋಡೆ ನಿರ್ಮಿಸಲಾಗಿದೆ. ತಡೆಗೋಡೆಯನ್ನು ಸುಮಾರು ಕೆಳಭಾಗದಲ್ಲಿ ಮಾತ್ರ ನಿರ್ಮಿಸಿದ್ದಾರೆ. ಆದ ಕಾರಣ ನಾನು ಇವಾಗ ಆ ರಸ್ತೆಯಲ್ಲಿ ಬರ್ತಾ ಇರುವಾಗ ನಾನು ನೋಡಿದೆ, ಅಲ್ಲಿ ಸ್ವಲ್ಪ ಬಿರುಕು ಬಿಟ್ಟ ಹಾಗೆ ಮತ್ತು ಸುಮಾರು ಅಲ್ಲಿದ್ದ ಮಣ್ಣು ಈಗಾಗಲೇ ಜರಿದು ಅಲ್ಲಿಗೆ ಹೋದಾಗೆ ಅಲ್ಲೇ ಕರೆಂಟ್ ಲೈನ್ಗಳನ್ನ ಮಾಡಿದ ಕಾರಣ ಕರೆಂಟ್ ಲೈನ್ನ ಒಂದು ಕಂಬ ಕೂಡ ಅದರ ಇಕ್ಕಲದಲ್ಲಿ ಇದ್ದು ಆ ಕರೆಂಟ್ ಕಂಬ ಕೂಡ ಕುಸಿಯುವಂಥ ಒಂದು ಭೀತಿ ಇದೆ. ಹಾಗಾಗಿ ಕರೆಂಟ್ ಕಂಬ ಬಿದ್ದಲ್ಲಿ ಎಲ್ಲ ಒಂದು ಲೈನ್ ಕೂಡ ಬೀಳುವಂಥ ಭೀತಿ ಇದೆ. ಮತ್ತು ಅಲ್ಲಿ ಪಾದಚಾರಿಗಳೆಲ್ಲ ನಡ್ಕೊಂಡು ಹೋಗುವ ಸಂದರ್ಭಗಳಲ್ಲಿ ಕೂಡ ಅಲ್ಲಿ ರಸ್ತೆ ಕುಸಿದರೆ ಅದು ಕೂಡ ಅಪಾಯದಲ್ಲಿದೆ. ಹಾಗಾಗಿ ಈ ಒಂದು ತಡೆಗೋಡೆಯನ್ನು ಕೂಡ ಇನ್ನೂ ಏರಿಸಿ ಅದನ್ನು ಸುಮಾರು ರಸ್ತೆಯ ಮಟ್ಟಕ್ಕೆ ತಡೆಗೋಡೆಯನ್ನು ಏರಿಸಿದ್ದಲ್ಲಿ ಮತ್ತು ಮುಂದಿನ ದಿನಗಳಲ್ಲಿ ಅದು ಯಾವುದೇ ಕೂಡ ಅಪಾಯಗಳು ಇಲ್ಲದಾಗೆ ಮಾಡಬಹುದು. ಹಾಗಾಗಿ ಇದರ ಬಗ್ಗೆ ಭಾಳಷ್ಟು ಒಂದು ನಿಗಾವಹಿಸಿ ಸಂಬಂಧಪಟ್ಟ ಇಲಾಖೆ ಇದಕ್ಕೆ ಎಚ್ಚೆತ್ತುಕೊಂಡು ಈಗಾಗಲೇ ಏನಾದರೂ ಒಂದು ಸದ್ಯದ ಮಟ್ಟಿಗೆ ಏನಾದರೂ ಒಂದು ಅಲ್ಲಿ ತಡೆಗೋಡೆಯನ್ನು ಇದರಲ್ಲಿ ಒಂದು ತಾತ್ಕಾಲಿಕ ತಡೆಗೋಡೆಗಳನ್ನ ನಿರ್ಮಿಸಿ ಮುಂದೆ ಒಂದು ಶಾಶ್ವತವಾದಂಥ ಪರಿಹಾರವನ್ನು ಮಾಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಗಮನ ಸೆಳೆಯಬೇಕು ಅಂತ ಹೇಳುವಂಥ ದೃಷ್ಟಿನಲ್ಲಿ ಮಾತಾಡ್ತಾ ಇದ್ದೇನೆ. ಹಾಗಾಗಿ ಇದೊಂದು ಬಹಳ ಅಪಾಯಕಾರಿಯ ಒಂದು ನಾವು ತಡೆಗಟ್ಟುವಲ್ಲಿ ಕೂಡ ನಾವು ಗಮನ ಸೆಳೆಯುವ ನಮ್ಮ ಒಂದು ನಾಗರಿಕರಾಗಿ ನಮ್ಮ ಒಂದು ಕರ್ತವ್ಯ ಆಗಿಂದ ತಿಳ್ಕೊಂಡಿದ್ದೇನೆ. ಹಾಗಾಗಿ ಇದರ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಆದಷ್ಟು ಬೇಗ ಗಮನ ಹರಿಸಬೇಕು ಅಂತ ಕೇಳ್ತದೆ. ಕುಸಿದು ಹೋಗುತ್ತಿರುವ ಮಣ್ಣು ನದಿಯ ನೀರಿನಲ್ಲಿ ಬೆರೆತು ಹರಿಯುತ್ತಿರುವ ದೃಶ್ಯಗಳು ಪರಿಸ್ಥಿತಿಯ ಗಂಭೀರತೆಯನ್ನ ಎತ್ತಿ ತೋರಿಸುತ್ತಿದೆ. ಸ್ಥಳೀಯರ ಪ್ರಕಾರ ಕಳೆದ ಹಲವು ವರ್ಷಗಳಿಂದ ಮಳೆಗಾಲದಲ್ಲಿ ಇದೇ ಸಮಸ್ಯೆ ಮರುಕಳಿಸುತ್ತಿದೆ. ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಭರವಸೆ ನೀಡಿದರೂ ಶಾಶ್ವತ ತಡೆಗೋಡೆ ನಿರ್ಮಾಣದ ಕಾಮಗಾರಿ ಇನ್ನೂ ಆರಂಭವಾಗಿಲ್ಲ. ಇದೇ ರೀತಿ ಮಳೆ ಮುಂದುವರಿದರೆ ರಸ್ತೆ ಸಂಪರ್ಕ ಕಡಿತವಾಗುವ ಅಪಾಯ ಎದುರಾಗಲಿದೆ ಎಂದು ಸಾರ್ವಜನಿಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇದರ ನಡುವೆ ನಿರಂತರ ಮಳೆಯ ಆರ್ಭಟಕ್ಕೆ ಸುಬ್ರಹ್ಮಣ್ಯ ಭಾಗದ ಹಲವು ಕಡೆಗಳಲ್ಲಿ ಮಣ್ಣಿನ ಕುಸಿತವು ಸಂಭವಿಸಿದೆ. ಕುಲ್ಕುಂದದ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ಹಿಂಭಾಗದ ಗುಡ್ಡ ಕುಸಿದು ಅಲ್ಲಿದ್ದ ಬೃಹತ್ ಮರ ದೇವಸ್ಥಾನದ ಕಾಂಪೌಂಡ್ ಮೇಲೆ ಬಿದ್ದ ಪರಿಣಾಮ ಗೋಡೆಯ ಒಂದು ಭಾಗ ಸಂಪೂರ್ಣ ಕುಸಿದಿದೆ. ಅಲ್ಲದೆ ಹಲವು ಕೃಷಿಕರ ತೋಟಗಳಿಗೆ ನೀರು ನುಗ್ಗಿ ಬೆಳೆಗಳು ಹಾನಿಗೊಳಗಾಗಿದೆ. ಮಳೆಯ ಅಬ್ಬರದಿಂದ ಜನಜೀವನ ಅಸ್ತವ್ಯಸ್ತವಾಗಿದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅನಾಹುತ ಸಂಭವಿಸುವ ಮುನ್ನವೇ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಶಾಶ್ವತ ತಡೆಗೋಡೆ ನಿರ್ಮಾಣ ಸೇರಿದಂತೆ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ತುರ್ತಾಗಿ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಡಿಕೆ ಪಬ್ಲಿಕ್ ನ್ಯೂಸ್, ಕುಕ್ಕೆ ಸುಬ್ರಹ್ಮಣ್ಯ.